ರೈತರ ಹೆಸರು ಹಾಕ್ತೀರಿ. ಮಾವಿನ ಹಣ್ಣು ತೋಪು ಬಂದು 35 ಎಕರೆ ಇದೆ. ಈ ಸರಿ ರೇಟುಗಳು ಫಸಲು ಚೆನ್ನಾಗಿದೆ, ರೇಟು ಏನೂ ಇಲ್ಲ, ಕಮ್ಮಿ ಇದೆ. ಲಾಸ್ಟ್ ಟೈಮ್ ಅಂದರೆ ಫಸಲು ಕಮ್ಮಿ ಇತ್ತು, ರೇಟು ಲಾಸ್ಟಲ್ಲಿ ಚೆನ್ನಾಗಿ ಸಿಕ್ಕಿತ್ತು. ಈ ಸರಿ ಏನೂ ಇಲ್ಲ. ಒಂದು 2 ವರ್ಷ, ಲಾಸ್ಟ್ ಇಯರ್ 2 ವರ್ಷ ಓಕೆ ಸ್ವಲ್ಪ, ಈ ವರ್ಷ ಇಲ್ಲ. ಅದು ಮುಂಚೆ 2 ಇಯರ್ಸ್ ಬ್ಯಾಕು ಇರಲಿಲ್ಲ ರೇಟು, ಇವಾಗ ಇದೆ. ಇವಾಗ ರೇಟು ಏನೂ ಇಲ್ಲ, ಇನ್ನೇನು ಇದು ಅಂತ ಗೊತ್ತಿಲ್ಲ. ಬೆಳೆಗಾರ ರೈತರು ಮಾರುಕಟ್ಟೆ ಏರುಪೇರಾಗಿರೋದ್ರಿಂದ ಕಾಯಿಗಳನ್ನು ಮರದಲ್ಲೇ ಬಿಟ್ಬಿಟ್ಟಿದ್ರು. ಈ ಸಂದರ್ಭದಲ್ಲಿ ಕೇಂದ್ರ ಸುಮಾರು 20 ದಿನದಿಂದ ರೈತರ ಹೋರಾಟದಲ್ಲಿ ಕೇಂದ್ರ ಸರ್ಕಾರ ತುರ್ತಾಗಿ ಧಾವಿಸಿ ಸಪೋರ್ಟಿಂಗ್ ಪ್ರೈಸು 1616 ರೂಪಾಯಿವರೆಗೂ ಕೊಟ್ಟು ಸುಮಾರು 2.5 ಲಕ್ಷ ಟನ್ನಷ್ಟು ಖರೀದಿಯಿಂದಾಗಿ ಈ ರೈತರ ಸಂಕಟಕ್ಕೆ ನೆರವಾಗಿದ್ದ ಕೇಂದ್ರ ಸರ್ಕಾರ ಈಗ ರೈತರು ಮರದಲ್ಲೇ ಬಿಟ್ಟಿದ್ದಂಥ ಕಾಯಿಗಳನ್ನು ಕೊಯ್ಯೋಕ್ಕೆ ಮುಂದಾಗಿದ್ದಾರೆ. ಇದು ಬಹಳ ಸಂತೋಷದ ಸುದ್ದಿ. ಕೇಂದ್ರ ಸರ್ಕಾರಕ್ಕೆ ಬಹಳ ಕೃತಜ್ಞತೆ ಸಲ್ಲಿಸಬೇಕಾದಂಥದ್ದು.